ಇಷ್ಟು ದೊಡ್ಡ ಮಟ್ಟಿಗೆ ಒಂದು ಹಾಸ್ಪಿಟಲ್ನ ಓಪನ್ ಮಾಡಿದ್ದೀವಿ. ನಮ್ಮ ಹತ್ರ ಒಂದು ಸರಿಸುಮಾರು 450 ಬೆಡ್ಸ್ ಇರುವಂತಹ ಹಾಸ್ಪಿಟಲ್. ಮನೆಯಲ್ಲಿ ಕುತ್ಕೊಂಡು ನೀವು ಆನ್ಲೈನಲ್ಲಿ ರಿಜಿಸ್ಟ್ರೇಷನ್ ಮಾಡಿ, ಆನ್ಲೈನಲ್ಲಿ ನಿಮ್ದು OPD ಕನ್ಸಲ್ಟೇಷನ್ ಫೀಸ್ ಪೇ ಮಾಡಿ, ನಿಮ್ದು ಯಾವ ಸ್ಲಾಟ್ ಅಂದ್ರೆ OPD ಸ್ಲಾಟ್ಸ್ ನಿಮ್ಗೆ ಯಾವ ಟೈಮ್ ಬೇಕೋ ಆ ಟೈಮನ್ನು ಬುಕ್ ಮಾಡ್ಕೊಂಡು ಆ ಟೈಮಿಗೆ ಬರ್ಬೋದು ನೀವು. ನೀವು ನೋಡ್ತಿದ್ದೀರಾ ಪಬ್ಲಿಕ್ ನೆಕ್ಸ್ಟ್. ನಾನು ಪದ್ಮಶ್ರೀ. ಬೆಂಗಳೂರಿನ ಬೆಸ್ಟ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಆದಂತಹ ಮೆಡಿಕವರ್ ಹಾಸ್ಪಿಟಲ್ ಯೂನಿಟ್ ಹೆಡ್ ಆದಂತಹ ಕೃಷ್ಣಮೂರ್ತಿ ಗೋಪಾಲ್ ಅವ್ರು ನಮ್ಮೊಟ್ಟಿಗಿದ್ದಾರೆ. ಬನ್ನಿ ಅವ್ರನ್ನ ಮಾತಾಡಿಸ್ಕೊಂಡು ಹೋಗೋಣ. ಅದೇ ರೀತಿ ಹಾಸ್ಪಿಟಲ್ನ ಸ್ಪೆಷಾಲಿಟಿ ಏನಿದೆ, ಏನೆಲ್ಲ ಟ್ರೀಟ್ಮೆಂಟ್ ಸಿಗುತ್ತೆ, ಇಲ್ಲಿ ಸಿಗುವಂತಹ ಅಡ್ವಾನ್ಸ್ ಟ್ರೀಟ್ಮೆಂಟ್ಸ್ ಬಗ್ಗೆ ಕೂಡ ವಿಚಾರಿಸ್ಕೊಂಡು ಹೋಗೋಣ. ಸರ್ ನಮಸ್ಕಾರ. ನಮಸ್ತೆ. ಮೊದಲಿಗೆ ಮೆಡಿಕವರ್ ಹಾಸ್ಪಿಟಲ್ ಏನಿದು ಹಾಸ್ಪಿಟಲ್, ಇದ್ರ ಬಗ್ಗೆ ಒಂದೆರಡು ಮಾಹಿತಿ ನಮ್ಮ ವೀಕ್ಷಕರಿಗೆ ಸರ್. ಮೆಡಿಕವರ್ ಹಾಸ್ಪಿಟಲ್ ಕರ್ನಾಟಕದಲ್ಲಿ ಹೊಸ ಹೆಸರು, ಆದ್ರೆ ಇಂಡಿಯಾನಲ್ಲ. ಸೊ ನಮ್ದು ಇಂಡಿಯಾನಲ್ಲಿ ಟೋಟಲ್ 24 ಹಾಸ್ಪಿಟಲ್ ಇದೆ. 23 ಹಾಸ್ಪಿಟಲ್ ಬೇರೆ ಸ್ಟೇಟ್ಸ್ಗಳಲ್ಲಿದ್ದಾವೆ. ಆಂಧ್ರ ಪ್ರದೇಶ, ತೆಲಂಗಾಣ ಹಾಗೂ ಮಹಾರಾಷ್ಟ್ರದಲ್ಲಿ ನಮ್ದು 23 ಹಾಸ್ಪಿಟಲ್ ಇದೆ. ಇದೇ ಮೊದಲನೇ ಬಾರಿ ನಾವು ಕರ್ನಾಟಕದಲ್ಲಿ, ಅದು ಬ್ಯಾಂಗ್ಳೂರ್ನಲ್ಲಿ ಇಷ್ಟು ದೊಡ್ಡ ಮಟ್ಟಿಗೆ ಒಂದು ಹಾಸ್ಪಿಟಲ್ನ ಓಪನ್ ಮಾಡಿದೀವಿ. ನಮ್ಮ ಹತ್ರ ಒಂದು ಸರಿಸುಮಾರು 450 ಬೆಡ್ಸ್ ಇರುವಂತ ಹಾಸ್ಪಿಟಲ್, ಅದರಲ್ಲೂ ಒಂದು 100 ICU ಬೆಡ್ಸ್ ಇರುವಂತ ಹಾಸ್ಪಿಟಲ್. ನೀವು ಏಕೈಕ ಕಾರ್ಪೊರೇಟ್ ಹಾಸ್ಪಿಟಲ್ ಅಂತ ಕೂಡ ಹೇಳ್ಬೋದು ಬ್ಯಾಂಗ್ಳೂರ್ನಲ್ಲಿ. ಎಲ್ಲ ಫೆಸಿಲಿಟೀಸ್ ರೈಟ್ ಫ್ರಮ್ ನಿಮ್ಮ ತಲೆಯಿಂದ ಹಿಡಿದು ಕಾಲ್ವರೆಗೂ ಯಾವುದೇ ಒಂದು ದೇಹದ ಯಾವುದೇ ಒಂದು ಭಾಗಕ್ಕೆ ಅನ್ವಯಿಸುವಂಥ ಎಲ್ಲ ಡಿಪಾರ್ಟ್ಮೆಂಟ್ಗಳು, ಎಲ್ಲ ಸ್ಪೆಷಲಿಸ್ಟ್ಗಳು, ಎಲ್ಲ ಎಕ್ಸ್ಪರ್ಟ್ ಡಾಕ್ಟರ್ಸ್ಗಳು ಇಲ್ಲಿ 24/7 24 ಗಂಟೆಗಳ ಕಾಲ ಸಿಗ್ತಾರೆ. ಇದು ಮೆಡಿಕವರ್ ಹಾಸ್ಪಿಟಲ್. ನಾನೊಂದು ಬೋರ್ಡ್ ನಲ್ಲಿ ಹೋದೆ, ವಿ ಜಸ್ಟ್ ನಾಟ್ ಹೀಲ್ ಬಟ್ ಆಲ್ಸೋ ವಿ ಗಿವ್ ಕಾನ್ಫಿಡೆನ್ಸ್ ಅಂತ ಇತ್ತು. ಸೊ ಅದ್ರ ಬಗ್ಗೆ ಒಂದೆರಡು ಮಾತು. ಎಲ್ಲ ಏನಾಗುತ್ತೆ ಇವತ್ತಿನ ಕಾಲದಲ್ಲಿ, ಒಂದು ಕಾರ್ಪೊರೇಟ್ ಹಾಸ್ಪಿಟಲ್ ಅಂತಂದ್ರೆ ಯಾರೇ ಆಗ್ಲಿ ಇವತ್ತು ಹತ್ರ ಬರೋದಕ್ಕೆ ಹೆದರ್ಕೊಳ್ತಾ ಒಂದು ವಾತಾವರಣ ಸೃಷ್ಟಿಯಾಗಿದೆ. ಎಲ್ಲೋ ಕೆಲವು ಒಂದು ಕಹಿ ಘಟನೆಗಳು ಏನೇನು ನಡೆದಿರುವಂತ ಸನ್ನಿವೇಶಗಳನ್ನ ನೀವು ನೋಡಿದಿರ, ನಾವು ನೋಡಿದೀವಿ. ಆ ಒಂದು ಕಹಿ ಘಟನೆಗಳು ಏನ್ ನಡೀತವೆ ಸಮಾಜದಲ್ಲಿ, ಅದು ಒಂದು ಕೆಟ್ಟ ಪರಿಣಾಮನ ಈ ಪೂರ್ತಿ ಇಂಡಸ್ಟ್ರಿ ಸುತ್ತ ಬೀರುತ್ತೆ. ಸೊ ಹಾಗಾಗಿ ಒಂದು ಪೇಷಂಟ್ಸ್ ಮತ್ತೆ ಅವರ ಪರಿವಾರದವರ ಒಂದು ಮನಸ್ಸಲ್ಲಿ ಒಂದು ನೆಗೆಟಿವಿಟಿ ಕಾರ್ಪೊರೇಟ್ ಹಾಸ್ಪಿಟಲ್ ಬಗ್ಗೆ ಬರೋದಕ್ಕೆ ಇತ್ತೀಚಿನ ದಿನಗಳಲ್ಲಿ ಶುರುವಾಗಿದೆ. ಸೊ ಹಾಗಾಗಿ ನಾವು ಏನು ಒಂದು ಕ್ಲಿಯರ್ ಮೆಸೇಜ್ ನಮ್ಮ ಸೊಸೈಟಿಗೆ ಕೊಡೋದಕ್ಕೆ ಇಷ್ಟಪಡ್ತೀವಿ ಅಂತಂದ್ರೆ, ನಿಮ್ಗೆ ನಾವು ಹೀಲಿಂಗ್ ಅಂತ ಆಫ್ಕೋರ್ಸ್ ನಾವು ಒಂದು ಹಾಸ್ಪಿಟಲ್ ಕಾರ್ಪೊರೇಟ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಆಗಿರೋದ್ರಿಂದ ಎಲ್ಲಾ ತರದ ಸರ್ವಿಸಸ್ ನಮ್ಮ ಹತ್ರ ಇರೋದ್ರಿಂದ, ಮತ್ತೆ ಡಾಕ್ಟರ್ಸ್ ವೆಲ್ ಕ್ವಾಲಿಫೈಡ್ ಡಾಕ್ಟರ್ಸ್ ಇರೋದ್ರಿಂದ ಎಲ್ಲಾ ತರದ ಆರೋಗ್ಯ ಸಮಸ್ಯೆಗಳನ್ನ ನಾವು ಗುಣಪಡಿಸ್ತೀವಿ. ಗುಣಪಡಿಸೋ ಕಡೆ ನಾವು ಏನೇನು ಕರೆಕ್ಟ್ ಹೆಜ್ಜೆಗಳನ್ನ ಇಡಬೇಕು ಅದನ್ನೆಲ್ಲ ಇಡ್ತೀವಿ. ಅಟ್ ದ ಸೇಮ್ ಟೈಮ್ ನಾವು ಏನು ಜನಗಳಿಗೆ, ನಮ್ಮ ಸೊಸೈಟಿಗೆ ಏನು ಒಂದು ರೀಅಶ್ಯೂರೆನ್ಸ್ ಕೊಡ್ತೀವಿ ಅಂತಂದ್ರೆ, ಈಗ ಏನು ಒಂದು ಕಾನ್ಫಿಡೆನ್ಸ್ ಅವರಲ್ಲಿ ಇವತ್ತು ಇಲ್ವೋ ಅದನ್ನ ನಾವು ತುಂಬಾ ಒಂದು ಪ್ರಯತ್ನನ ಈ ಒಂದು ಸ್ಟೇಟ್ಮೆಂಟ್ ಇಂದ ನಾವು ಮಾಡೋ ಪ್ರಯತ್ನ ಮಾಡಿದ್ದೀವಿ. ಸರ್, ಈ ಹಿಂದೆ ನಾನು ನಿಮ್ಮ ಡಾಕ್ಟರ್ ಅರ್ನಿಯಾ ಬಗ್ಗೆ ಆಗಿರಬಹುದು, ಆಮೇಲೆ ಈಟ್ ಸ್ಟ್ರೋಕ್ ಬಗ್ಗೆ ಎಲ್ಲ ಮಾತಾಡಿದೆ. ಅವರು ಕೆಲವೊಂದಷ್ಟು ನಮ್ಮಲ್ಲಿ ಅಡ್ವಾನ್ಸ್ ಟೆಕ್ನಾಲಜಿ ಎಲ್ಲ ಇದೆ ಅಂತ ಹೇಳಿದ್ರು. ಸೊ ಏನೆಲ್ಲ ಅಡ್ವಾನ್ಸ್ ಟೆಕ್ನಾಲಜಿ ನಾವು ನೋಡಬಹುದು, ರೋಬೋಟಿಕ್ ಸರ್ಜರಿ ಎಲ್ಲ ಇದೆ ಅಂತ ಹೇಳಿದ್ರು. ಸೊ ಅದ್ರ ಬಗ್ಗೆ ಒಂದ್ ಸ್ವಲ್ಪ ಏನೆಲ್ಲ ಅಡ್ವಾನ್ಸ್ ಟೆಕ್ನಾಲಜಿ ನೀವು ಬಳಕೆ ಮಾಡ್ತೀರಾ ಹಾಸ್ಪಿಟಲ್ ಅಲ್ಲಿ ಅಂತ? ಇವತ್ತು ಹೆಲ್ತ್ ಕೇರ್ ಇಂಡಸ್ಟ್ರಿನಲ್ಲಿ ಎವ್ರಿ ಡೇ ನೀವು ಒಂದಲ್ಲ ಒಂದು ಅಡ್ವಾನ್ಸ್ಮೆಂಟ್ಸ್ ಆಗ್ತಾನೆ ಇರುತ್ತೆ, ಒಂದಲ್ಲ ಒಂದು ರೆವಲ್ಯೂಷನ್ಸ್ ಆಗ್ತಾನೆ ಇರುತ್ತೆ. ಸೊ ಆ ಎಲ್ಲ ಕಟಿಂಗ್ ಎಡ್ಜ್ ಟೆಕ್ನಾಲಜೀಸ್ ಏನಿದೆ ಅದನ್ನೆಲ್ಲ ಬಳಸ್ಕೊಂಡು ಒಂದು ಟ್ರೀಟ್ಮೆಂಟ್ ಕೊಡುವಂಥ ಒಂದು ಯಾವುದಾದ್ರೂ ಹಾಸ್ಪಿಟಲ್ ಇದೆ ಬ್ಯಾಂಗ್ಳೂರಿನಲ್ಲಿ ಅದು ಅಂತ ಹೇಳಿದ್ರೆ ಅದು ಮೆಡಿಕವರ್ ಹಾಸ್ಪಿಟಲ್. ಇಲ್ಲಿ ಅಡ್ವಾನ್ಸ್ ಟ್ರೀಟ್ಮೆಂಟ್ಸ್ ಅನ್ನ ನಾನು ನಿಮಗೆ ಒಂದು 2-3 ಒಂದು ಉದಾಹರಣೆಗೆ ಹೇಳಬೇಕು ಅಂತ. ಅಫ್ಕೋರ್ಸ್ ನೀವು ಹೇಳಿದಾಗೆ ನಮ್ಮಲ್ಲಿ ರೋಬೋಟಿಕ್ ಸರ್ಜರೀಸ್ ಆಗ್ತವೆ. ರೋಬೋಟಿಕ್ ಸರ್ಜರೀಸು ಇವತ್ತಿನ ದಿನಗಳಲ್ಲಿ ನಿಮಗೆ ಪ್ರಿಸಿಷನ್ ಔಟ್ಕಮ್ಸ್ ಅಂದ್ರೆ ಒಂದು ಅತ್ಯುತ್ತಮವಾದ ಒಂದು ರಿಸಲ್ಟ್ಸ್ ಅನ್ನ ಕೊಡ್ತಾ ಇದೆ. ಮತ್ತೆ ರಿಕವರಿ ಟೈಮ್ ತುಂಬಾ ಕಡಿಮೆ ಬೇಕು.
ಈ ನಾರ್ಮಲ್ ಸರ್ಜರಿಗೂ ಮತ್ತು ರೊಬೋಟಿಕ್ ಸರ್ಜರಿಗೂ ನೀವು ಕಂಪೇರ್ ಮಾಡಿದಾಗ ರೊಬೋಟಿಕ್ ಸರ್ಜರೀಸ್ ಔಟ್ಕಮ್ ಏನಿದೆ ಅದು ಒಂದು ಪ್ರಿಸಿಷನ್ನು, ಎರಡನೇದು ರಿಕವರಿ ಟೈಮ್ ಮಚ್ ಫಾಸ್ಟರ್ ಇದೆ. ಯಾಕಂದರೆ ಬ್ಲೀಡಿಂಗ್ ಎಲ್ಲ ನಾರ್ಮಲ್ ಸರ್ಜರಿಲಿ ಆದಷ್ಟು ಬ್ಲೀಡಿಂಗ್ ಆಗಲ್ಲ, ಮತ್ತು ಟೈಮ್ ಒಂದೊಂದ್ಸಲ ಹೆಚ್ಚು ಬೇಕಾಗ್ಬೋದು ನಾರ್ಮಲ್ ಸರ್ಜರಿಗಳಲ್ಲಿ. ಆದರೆ ರೊಬೋಟಿಕ್ ಸರ್ಜರಿಗಳಲ್ಲಿ ಪ್ರಿಸಿಷನ್ ಮತ್ತು ಟೈಮಿಂಗ್ ಎರಡನ್ನೂ ಮ್ಯಾಚ್ ಮಾಡಿ ಈ ಟೆಕ್ನಾಲಜಿನ ಕಂಡುಹಿಡಿದಿರೋದ್ರಿಂದ ರಿಕವರಿ ಟೈಮ್ ತುಂಬ ಫಾಸ್ಟ್ ಇರುತ್ತೆ. ಸರ್, ಪೇಷಂಟ್ಸ್ಗೆಲ್ಲ ಯಾವ ರೀತಿ ಸರ್ವಿಸ್ ಕೊಡ್ತೀರಾ? ಬಿಕಾಸ್ ಬೇರೆ ಹಾಸ್ಪಿಟಲ್ಗಳಲ್ಲೆಲ್ಲ ಅಂದರೆ ಕ್ಯೂ ಅಲ್ಲಿ ನಿಂತ್ಕೋಬೇಕು, ರಿಜಿಸ್ಟ್ರೇಷನ್ ಮಾಡಿಸ್ಬೇಕು, ಅದೆಲ್ಲ ಸಾಕಷ್ಟು ತಲೆನೋವಿರುತ್ತೆ. ಸೊ ಇಲ್ಲಿ ಪೇಷಂಟ್ಸ್ಗೆ ಎಷ್ಟು ಈಸಿ ಆಗಿರುತ್ತೆ ಬಂದು ಅಡ್ಮಿಷನ್ ಆಗೋದಾಗಿರ್ಬೋದು, ಡಾಕ್ಟರ್ನ ಕನ್ಸಲ್ಟ್ ಮಾಡೋದಾಗಿರ್ಬೋದು, ಎಷ್ಟು ಈಸಿ ಆಗಿರುತ್ತೆ? ಇಲ್ಲಿ ನೋಡಿ, ನಿಜ ಎಷ್ಟೋ ಹಾಸ್ಪಿಟಲ್ಗಳಲ್ಲಿ ಈ ಪ್ರಾಬ್ಲಮ್ ಇದೆ. ನಮ್ಮ ಹಾಸ್ಪಿಟಲನ್ನು ನಾವು ಒಂದು 7-8 ತಿಂಗಳು ಹೊಸ ಹಾಸ್ಪಿಟಲ್ಗೆ, ಆದರೆ ನಾವು ಒಂದು 5 ವರ್ಷದಿಂದ 7-8 ವರ್ಷದಿಂದ ಇರುವಂಥ ಕಾರ್ಪೊರೇಟ್ ಹಾಸ್ಪಿಟಲ್ ಸುತ್ತಮುತ್ತ ಯಾರಿದ್ದಾರೆ ಅವ್ರ ಎಲ್ಲ ನಂಬರ್ಸನ್ನು, ಅಂದರೆ ಫುಟ್ ಫಾಲ್ಸ್ ಏನು ಹೇಳ್ತೀವಿ, ಜನಗಳು ನಮ್ಮ ಹಾಸ್ಪಿಟಲ್ಗೆ ಬರೋದನ್ನು ವಿ ಹ್ಯಾವ್ ಆಲ್ರೆಡಿ ಕ್ರಾಸ್ಡ್ ಆಲ್ ದೋಸ್ ನಂಬರ್ಸ್. ನೀವು ಹೇಳಿದಾಗೆ ಈ ಒಂದು ಸಿಚುವೇಶನ್ನ ನೀವೆಲ್ಲ ಕಾರ್ಪೊರೇಟ್ ಹಾಸ್ಪಿಟಲ್ಗಳಲ್ಲಿ ನೋಡೋದಕ್ಕೆ ಸಿಗುತ್ತೆ. ಜನಗಳು ಕ್ಯೂನಲ್ಲಿ ನಿಂತಿದ್ದಾರೆ, ವೆಯ್ಟ್ ಮಾಡ್ತಾ ಇದ್ದಾರೆ, ರಿಜಿಸ್ಟ್ರೇಷನ್ ವೆಯ್ಟ್ ಮಾಡ್ತಾ ಇದ್ದಾರೆ, ಫಾರ್ಮಸಿ ತಗೊಳ್ಳೋದಕ್ಕೆ ವೆಯ್ಟ್ ಮಾಡ್ತಾ ಇದ್ದಾರೆ, ಲ್ಯಾಬಲ್ಲಿ ಸ್ಯಾಂಪಲ್ಸ್ ಕೊಡೋದಕ್ಕೆ ವೆಯ್ಟ್ ಮಾಡ್ತಾ ಇದ್ದಾರೆ, ಇನ್ನೊಂದು ಕಡೆ ರಿಪೋರ್ಟ್ಸ್ ತಗೊಳ್ಳೋದಕ್ಕೆ ವೆಯ್ಟ್ ಮಾಡ್ತಾ ಇದ್ದಾರೆ, ಡಿಸ್ಚಾರ್ಜ್ ಆದಾಗ ಪೇಮೆಂಟ್ ಮಾಡೋದಕ್ಕೆ ವೆಯ್ಟ್ ಮಾಡ್ತಾ ಇದ್ದಾರೆ. ಸೊ ಇದು ಸರ್ವೇ ಸಾಮಾನ್ಯವಾಗಿ ನಿಮಗೆ ಕಾಣಿಸುವಂತ ಒಂದು ದೃಶ್ಯ ಯಾವುದೇ ಕಾರ್ಪೊರೇಟ್ ಹಾಸ್ಪಿಟಲ್ಗೆ ಹೋದ್ರೆ. ಆದರೆ ಮೆಡಿಕವರ್ನಲ್ಲಿ ಎಲ್ಲ ಥರದ ಟೆಕ್ನಾಲಜೀಸ್, ಇವತ್ತು ಎಲ್ಲ ಮಾಡರ್ನ್ ಟೆಕ್ನಾಲಜೀಸ್ ಇದೆ. ಒಂದು QR ಕೋಡನ್ನು ಸ್ಕ್ಯಾನ್ ಮಾಡಿದ್ರೆ ನೀವು ಕುತ್ಕೊಂಡಿರೋ ಕಡೆ ನೀವು ಪೇಷಂಟ್ ರಿಜಿಸ್ಟ್ರೇಷನ್ ಆಗುತ್ತೆ. ಇಲ್ಲಿ ಮನೆಯಲ್ಲಿ ಕುತ್ಕೊಂಡು ನೀವು ಆನ್ಲೈನಲ್ಲಿ ರಿಜಿಸ್ಟ್ರೇಷನ್ ಮಾಡಿ, ಆನ್ಲೈನಲ್ಲಿ ನಿಮ್ದು OPD ಕನ್ಸಲ್ಟೇಷನ್ ಫೀಸ್ ಪೇ ಮಾಡಿ, ನಿಮ್ದು ಯಾವ ಸ್ಲಾಟ್ ಅಂದರೆ OPD ಸ್ಲಾಟ್ಸ್ ನಿಮ್ಗೆ ಯಾವ ಟೈಮ್ ಬೇಕೋ ಆ ಟೈಮನ್ನು ಬುಕ್ ಮಾಡಿಕೊಂಡು ಆ ಟೈಮಿಗೆ ಬರ್ಬೋದು ನೀವು. ಓಕೆ. ಸೊ ನೀವು ಆ ಟೈಮ್ಗೆ ಎಕ್ಸಾಕ್ಟಾಗಿ ನೀವು ಡಾಕ್ಟರ್ನ ಮೀಟ್ ಮಾಡ್ಬೋದು, ನಿಮ್ಗೆ ಏನೇನು ಸರ್ವಿಸಸ್ ಬೇಕೋ ಆ ಸರ್ವಿಸಸ್ಸನ್ನು ಅವೈಲ್ ಮಾಡ್ಬೋದು, ಮತ್ತು ನಿಮ್ಮ ದಾರಿ ನೀವು ನೋಡ್ಕೊಂಡು ಹೋಗ್ಬೋದು. ಅದು ಅಲ್ಲದೆ ನಮ್ಮಲ್ಲಿ ಈ ಗೆಸ್ಟ್ ರಿಲೇಷನ್ಶಿಪ್ ಎಕ್ಸಿಕ್ಯೂಟಿವ್ಸ್ ಅಂತ ಆನ್ ಫ್ಲೋರ್ ಓಡಾಡ್ತಾ ಇರ್ತಾರೆ. ನೀವು ಎಷ್ಟೇ ಟೆಕ್ನಾಲಜಿ ಇರ್ಬೋದು, ಎಷ್ಟೇ ಮಷಿನರೀಸ್ ಇಟ್ಟಿರ್ಬೋದು, ಅಟ್ ದಿ ಎಂಡ್ ಆಫ್ ದಿ ಡೇ ಹ್ಯೂಮನ್ ಟಚ್ ಅಂತ ಏನು ಹೇಳ್ತೀವಿ, ಒಬ್ಬ ಮನುಷ್ಯ ಇನ್ನೊಬ್ಬನ ಮನುಷ್ಯನ ಹತ್ರ ಮಾತಾಡಿ ಏನು ಒಂದು ಸಲಹೆಗಳು ತಗೊಳ್ಳೋದಾಗ್ಲಿ, ಒಂದು ಹಾಸ್ಪಿಟಲ್ ಇನ್ಫಾರ್ಮೇಶನ್ ತಗೊಳ್ಳೋದಾಗ್ಲಿ ಇರುತ್ತೋ ಅದಕ್ಕೆ ಯಾವುದು ಸರಿಸಾಟಿ ಇಲ್ಲ. ಸೊ ಹಾಗಾಗಿ ನಮ್ಮ ಫ್ಲೋರ್ನಲ್ಲೂ ಕೂಡ ಈ ಗೆಸ್ಟ್ ರಿಲೇಷನ್ಶಿಪ್ ಆಫೀಸರ್ಸ್ ಅಂತ ಓಡಾಡ್ತಾ ಇರ್ತಾರೆ. ಮೇ ಐ ಹೆಲ್ಪ್ ಯು ಬ್ಯಾಡ್ಜ್ ಹಾಕ್ಕೊಟ್ಟು. ಸೊ ನಿಮ್ಗೆ ಏನಾದರೂ ಸರ್ವಿಸಸ್ ಬೇಕು ಅಂತಂದ್ರೆ ಒಂದು ಅವ್ರು ಯಾರನ್ನಾದ್ರೂ ಒಬ್ರನ್ನ ಅಪ್ರೋಚ್ ಮಾಡಿದ್ರೆ ಅಷ್ಟು ನಿಮ್ಗೆ ಏನೇನು ಮಾಹಿತಿ ಬೇಕು ಎಲ್ಲ ಮಾಹಿತಿಗಳು ಸಿಗ್ತಾ ಹೋಗುತ್ತೆ. ಅದರ್ವೈಸ್ ಟೆಕ್ನಾಲಜಿ ಯು ನೇಮ್ ಇಟ್, ವಿ ಹ್ಯಾವ್ ಇಟ್. ಸರ್, ಮತ್ತೊಂದು ಇನ್ಶೂರೆನ್ಸ್ ಪಾಲಿಸಿ ಅಂತ ಬಂದಾಗ ಇವಾಗ ತುಂಬಾ ಜನ ಹೆಲ್ತ್ ಇನ್ಶೂರೆನ್ಸ್ ತಗೊಂತಾರೆ. ಕೆಲವೊಂದು ಹಾಸ್ಪಿಟಲ್ಗಳಲ್ಲಿ ನಾವು ಆ ಇನ್ಶೂರೆನ್ಸ್ ಕವರ್ ಮಾಡಲ್ಲ, ಈ ಇನ್ಶೂರೆನ್ಸ್ ಕವರ್ ಮಾಡಲ್ಲ ಅಂತ ಸಾಕಷ್ಟು ಲಾಸ್ಟ್ ಮೂಮೆಂಟಲ್ಲಿ ಬಿಲ್ಲಿಂಗ್ ಮೂಮೆಂಟ್ನಲ್ಲಿ ಕಿರಿಕಿರಿ ಮಾಡೋದಿದೆ. ಸೊ ನಿಮ್ಮ ಹಾಸ್ಪಿಟಲ್ಗೆ ಬಂದಾಗ ಎಲ್ಲ ರೀತಿ ಇನ್ಶೂರೆನ್ಸ್ ಕೂಡ ಕವರೇಜ್ ಇರುತ್ತಾ? ಹೌದಮ್ಮ, ಇವತ್ತು ಇಂಡಿಯಾನಲ್ಲಿ ಸುಮಾರು ಪ್ರೈವೇಟ್ ಇನ್ಶೂರೆನ್ಸ್ಗಳು ಕಂಪ್ನಿಗಳು ಇದ್ದಾವೆ, ಪಾಲಿಸಿಗಳು ಸೇಲ್ ಮಾಡಿದ್ದಾವೆ. ಹಾಗೂ ಏನು ನಾವು ಜಿಪ್ಸಾ ಅಂತ ಏನು ಕರಿತೀವಿ, ಪಬ್ಲಿಕ್ PSUs ಇನ್ಶೂರೆನ್ಸ್. ಸೊ ಆ ಎಲ್ಲ ಇನ್ಶೂರೆನ್ಸ್ಗಳು ನಮ್ಮಲ್ಲಿ ಎಂಪ್ಯಾನಲ್ಮೆಂಟ್ ಆಗಿದೆ. ಸೊ ಎಲ್ಲ ಇನ್ಶೂರೆನ್ಸ್ ಪಾಲಿಸಿ ಹೋಲ್ಡರ್ಸ್ಗೆ ಇಲ್ಲಿ ನಾವು ಕ್ಯಾಶ್ಲೆಸ್ ಟ್ರೀಟ್ಮೆಂಟನ್ನು ಅವ್ರು ಅವೈಲ್ ಮಾಡ್ಕೊಬೋದು. ಮತ್ತು ನೀವು ಲಾಸ್ಟ್ ಮೂಮೆಂಟ್ ಡಿಸ್ಚಾರ್ಜ್ ತನಕ ವೇಟ್ ಮಾಡಬೇಕಾಗಿಲ್ಲ. ನೀವು ಅಡ್ಮಿಷನ್ ಆಗೋದಕ್ಕಿಂತ ಮುಂಚೆನೇ ನಿಮಗೆ ಪ್ರೀ ಅಪ್ರೂವಲ್ ಅನ್ನೋದು ಬರುತ್ತೆ. ನೀವೇನೇನು ನಿಮ್ದು ಇನ್ವೆಸ್ಟಿಗೇಷನ್ ರಿಪೋರ್ಟ್ಸ್ ಇರುತ್ತೆ, ಲ್ಯಾಬ್ ರಿಪೋರ್ಟ್ ಇರ್ಬೋದು, ಇಲ್ಲ ರೇಡಿಯಾಲಜಿ ರಿಪೋರ್ಟ್ಸ್ ಇರ್ಬೋದು, ಮತ್ತು ಯಾವುದಾದ್ರೂ ನಿಮ್ಮದು ಹಿಸ್ಟಾರಿಕಲ್ ರಿಪೋರ್ಟ್ಸ್ ಯಾವುದಾದ್ರು ಇದ್ದರೆ ರಿಲೇಟೆಡ್ ಟು ನಿಮ್ಮದು ಹೆಲ್ತು, ಅದನ್ನೆಲ್ಲ ಸೇರಿಸಿ ನಾವು ಪ್ರೀ ಅಪ್ರೂವಲ್ಗೆ ಕಳಿಸ್ಕೊಡ್ತೀವಿ ಅವ್ರ ಇನ್ಶೂರೆನ್ಸ್ ಕಂಪ್ನಿಗೆ. ಅಲ್ಲಿಂದ ಅಪ್ರೂವಲ್ ಬರುತ್ತೆ. ಅಪ್ರೂವಲ್ ಬಂದಮೇಲೆ ನಾವು ಫೋನ್ ಮಾಡಿ ಹೇಳ್ತೀವಿ, ಅಪ್ರೂವಲ್ ಬಂದಿದೆ ಸರ್, ಬನ್ನಿ ನೀವು ಅಡ್ಮಿಷನ್ ಮಾಡ್ಕೊಳ್ಳಿ ಅಂತ. ಸೊ ಅವ್ರು ಬಂದು ಅಪ್ರೂವಲ್ ಬಂದಮೇಲೆ ಬಂದು ಅಡ್ಮಿಷನ್ ಮಾಡ್ಕೊಂಡು ಹೋಗ್ಬೋದು. ಸೊ ಅವ್ರಿಗೆ ಎಕ್ಸಾಕ್ಟಾಗಿ ಗೊತ್ತಿರುತ್ತೆ, ಓಕೆ ನನ್ನ ಅಪ್ರೂವಲ್ ಬಂದಿದೆ, ನಾನು ಎಷ್ಟು ನನ್ನ ಪಾಕೆಟಿನ ಪೇ ಮಾಡಬೇಕು ಅಥವಾ ಮಾಡಬೇಕಾ, ಇಲ್ಲ ಕಂಪ್ಲೀಟ್ ಆಗಿ ಕ್ಯಾಶ್ಲೆಸ್ ಫೆಸಿಲಿಟಿ ನನಗೆ ಸಿಗತ್ತಾ ಅಂತ ಅನ್ನೋ ಕ್ಲಾರಿಟಿನ ನಾವು ಅಡ್ಮಿಷನ್ಗಿಂತ ಮುಂಚೆನೆ ಕೊಟ್ಬಿಟ್ಟಿರ್ತೀವಿ. ಓಕೆ. ಸೊ ನೀವೇ ಒಂದು ಸ್ಟೆಪ್ ಹೆಲ್ಪ್ ಮಾಡ್ಕೊಡ್ತಾ ಇದ್ದೀರಾ ಬರೋ ಪೇಷಂಟ್ಸ್ಗಳಿಗೆಲ್ಲ ಇನ್ಫಾರ್ಮೇಶನ್ ಕೊಡು, ಪಾಸ್ ಮಾಡೋದು. ಓಕೆ, ಅಂದ್ರೆ ಇಲ್ಲಿ ಅರ್ಧಕ್ಕರ್ಧ ಪ್ರಾಬ್ಲಮ್ ಸಾಲ್ವ್ ಆಗಿಬಿಡುತ್ತೆ. ಹೌದಮ್ಮ, ಯಾರಿಗೇ ಆಗಲಿ ಇವತ್ತು
ಒಂದು ಹೆಲ್ತ್ ಪ್ರಾಬ್ಲಮ್ ಅಂತ ಬಂದಾಗ ಫಸ್ಟ್ ಯಾವುದೇ ಒಂದು ಫ್ಯಾಮಿಲಿ ಯೋಚನೆ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರೆ ದುಡ್ಡಿನ ಬಗ್ಗೆ ಎಷ್ಟು ಖರ್ಚಾಗ್ಬೋದು ನನಗೆ. ಆಮೇಲೆ ಎಷ್ಟೋ ಫ್ಯಾಮಿಲಿಗಳು ಈ ತಿಂಗಳಿಗೆ ನಮ್ಗೆ ಎಷ್ಟೆಷ್ಟು ಬೇಕು ಅಂತ ನಮ್ಗೆ ಯಾವುದೇ ಖರ್ಚುಗಳು ಮಾಡಿಟ್ಕೊಂಡಿರ್ತೀವಿ. ಇದಕ್ಕೆ ಕೆಲವೇ ಜನಗಳು ಮಾತ್ರ ಬಜೆಟ್ ಮಾಡಿ ಇಟ್ಕೊಂಡಿರ್ತಾರೆ. ದಿಸ್ ಇಸ್ ವೆರಿ ಅನ್ಪ್ಲಾನ್ಡ್ ಇವೆಂಟ್ ಆಲ್ಮೋಸ್ಟ್ ಇನ್ ಎವ್ರಿ ಫ್ಯಾಮಿಲಿ. ಸೊ ಹಂಗಾದಾಗ ಇನ್ಶೂರೆನ್ಸ್ ಪಾಲಿಸಿ ಮಾಡಿಸ್ಕೊಂಡಿರೋರ್ನ ನಾವು ಅವ್ರು ಪ್ಲಾನ್ ಮಾಡಿ ಈ ತರದ ಒಂದು ಸಿಚುವೇಶನ್ ನಮ್ಗೆ ಯಾವ್ದಾದ್ರು ಬರ್ಬೋದು ಅಂತ ಹೇಳಿ ಒಂದು ಇನ್ಶೂರೆನ್ಸ್ ಮಾಡಿ ಇಟ್ಕೊಂಡಿರ್ತಾರೆ. ಸ್ವಲ್ಪ ಜನಗಳು ಯಾರು ಕಾರ್ಪೊರೇಟ್ ನಲ್ಲಿ ಕೆಲಸ ಮಾಡ್ತಾರೋ ಅವ್ರಿಗೆ ಕಾರ್ಪೊರೇಟ್ ಇಂದ ಅವ್ರ ಕಂಪ್ನಿಗಳ ಕಡೆಯಿಂದಾನೆ ಅವ್ರ ಫ್ಯಾಮಿಲಿಗೆ ಹೆಲ್ತ್ ಕಾರ್ಡ್ಸ್ ಕೊಟ್ಟಿರ್ತಾರೆ. ಬಟ್ ಬಹುತೇಕ ಫ್ಯಾಮಿಲಿಗಳಲ್ಲಿ ಇದನ್ನ ಪ್ಲಾನ್ ಮಾಡಿರಲ್ಲ. ಸೊ ಆ ತರದ ಸಂದರ್ಭಗಳಲ್ಲಿ ಡೆಫಿನೆಟ್ಲಿ ಎಲ್ರಿಗೂ ಫಸ್ಟ್ ಕ್ವೆಶ್ಚನ್ ತಲೆನಲ್ಲಿ ಬರೋದು, ಯಾವ್ದಾದ್ರು ಹಾಸ್ಪಿಟಲ್ಗೆ ನಾವು ಹೋಗ್ಬೇಕಾದ್ರೆ ಎಷ್ಟು ಖರ್ಚಾಗ್ಬೋದು, ಎಲ್ಲಿಂದ ನಾನು ಅದನ್ನ ಜೋಡಿಸೋಣ ಅಂತ. ಸೊ ಆ ಥರ ಸಿಚುವೇಶನ್ ಯಾರಾದರೂ ಇನ್ಶೂರೆನ್ಸ್ ಇಲ್ಲ, ಯಾರಾದರೂ ಕ್ಯಾಶ್ನಲ್ಲಿ ಪೇ ಮಾಡ್ತಾ ಇದ್ದಾರೆ ಅಂತಂದ್ರೆ ಅವ್ರು ನಮ್ಮಲ್ಲಿ ಬಂದಾಗ ನಾವು ಅವ್ರಿಗೆ ಮೊದಲೇ ಏನು ಎಕ್ಸಾಕ್ಟಾಗಿ ಎಷ್ಟು ಖರ್ಚಾಗುತ್ತೆ, ಯಾವ ಥರದ ಟ್ರೀಟ್ಮೆಂಟ್ ಕೊಡ್ತೀವಿ, ಏನೋ ಟೆಕ್ನಾಲಜಿ ಯೂಸ್ ಆಗುತ್ತೆ, ಯಾವುದಕ್ಕೆ ಎಷ್ಟು ಚಾರ್ಜ್ ಆಗುತ್ತೆ ಎಲ್ಲನೂ ಫಸ್ಟೇ ನಮ್ಮ ಫೈನಾನ್ಷಿಯಲ್ ಕೌನ್ಸಿಲರ್ಸ್ ಅಂತ ಹೇಳ್ತಾರೆ, ಅವರೆಲ್ಲನೂ ಡೀಟೇಲ್ ಆಗಿ ಕೊಡ್ತಾರೆ. ಮತ್ತು ಏನಾದರೂ ನಾವು ಬಿಲ್ ಸ್ವಲ್ಪ ಜಾಸ್ತಿ ಆಗಿದೆ ಅಂತ ಅವ್ರಿಗೆ ಅನಿಸಿ ಮತ್ತೇನಾದ್ರು ಕ್ಲಾರಿಫಿಕೇಶನ್ಸ್ ಕೇಳಿದ್ರು ಕೂಡ ನಮ್ಮ ಹತ್ರ ಎಲ್ಲ ಕ್ಲಾರಿಫಿಕೇಶನ್ಸು ಕೊಡ್ತೀವಿ. ಹಾಗೂ ಎಲ್ಲಿ ನಮ್ಗೆ ಸಾಧ್ಯವಾಗುತ್ತೋ ಅಲ್ಲಿ ಬಿಲ್ಲನ್ನು ಡೆಫಿನೆಟ್ಲಿ ನಾವು ಕಮ್ಮಿ ಮಾಡ್ತೀರಾ. ಸೂಪರ್ ಸರ್. ಸೊ ಕೊನೆಯದಾಗಿ ಇವಾಗ ಹಾಸ್ಪಿಟ್ಲಿಗೆ ಹೋಗ್ಬೇಕಂದ್ರೆ ಎಲ್ಲರಿಗೂ ಒಂದು ಹಿಂದೆಗೆ ಇರುತ್ತೆ, ಅಯ್ಯೋ ಖರ್ಚಾಗುತ್ತೆ ಜಾಸ್ತಿ ಹಾಗೆ ಹೀಗೆ ಅಂತಾರೆ. ಅಂಥವ್ರಿಗೆ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಾ ಮೆಡಿಕವರ್ ಬಗ್ಗೆ? ಮೆಡಿಕವರ್ ಅನ್ನೋದು ಒಂದು ಯುರೋಪಿಯನ್ ಹೆಲ್ತ್ ಕೇರ್ ಸಿಸ್ಟಮ್. ಒನ್ ಆಫ್ ದ ವೆರಿ ವೆಲ್ ರಿನೌಂಡ್ ಹೆಲ್ತ್ ಕೇರ್ ಸಿಸ್ಟಮ್ಸ್ ಇನ್ ದ ವರ್ಲ್ಡ್. ಆ ಒಂದು ಫ್ಯಾಮಿಲಿಗೆ ಬಿಲಾಂಗ್ ಆಗುವಂಥ ಒಂದು ಫ್ಯಾಮಿಲಿ ಒಂದು ಹಾಸ್ಪಿಟಲ್ ಇವತ್ತು ನಮ್ಮ ಕರ್ನಾಟಕದಲ್ಲಿ ಬಂದಿದೆ, ವೈಟ್ ಫೀಲ್ಡ್ ರೀಜನ್ ಬಂದಿದೆ. 450 ಬೆಡ್ ಇರುವಂಥ ವಿಶಾಲವಾದ ಒಂದು ಹಾಸ್ಪಿಟಲ್ ಇದು. ಇದರಲ್ಲಿ ನಾನು ಆಗಲೇ ಹೇಳ್ದಾಗೆ ಎಲ್ಲ ಥರದ ಟೆಕ್ನಾಲಜೀಸ್ ಇದೆ. ವೆಲ್ ಹೈಲಿ ಟ್ಯಾಲೆಂಟೆಡ್ ಪೂಲ್ ಆಫ್ ಡಾಕ್ಟರ್ಸ್ಗಳು ಸಿಗ್ತಾರೆ ನಿಮಗೆ ಇಲ್ಲಿ. ಮತ್ತು ಟ್ರಾನ್ಸ್ಪ್ಲಾಂಟ್ಸ್ ಕೂಡ ನಾವು ಮಾಡ್ತೀವಿ, ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡ್ತೀವಿ, ಲಿವರ್ ಟ್ರಾನ್ಸ್ಪ್ಲಾಂಟ್ ಲೈಸೆನ್ಸ್ ಅಪ್ಲೈ ಮಾಡಿದ್ದೀವಿ, ಇನ್ನು ಕೆಲವೇ ದಿನಗಳಲ್ಲಿ ಅದು ಬರುತ್ತೆ. ಸೊ ಅದು ಸೌಲಭ್ಯ ಇದೆ. ಸೊ ನಿಮಗೆ ಒನ್ ಸ್ಟಾಪ್ ಸೊಲ್ಯೂಷನ್ ನಿಮ್ಮ ಹೆಲ್ತ್ ಕೇರ್ ಪ್ರಾಬ್ಲಮ್ಸ್ಗೆ ಏನಾದರೂ ಬೇಕು ನೀವು ಬ್ಯಾಂಗ್ಳೂರಿನಲ್ಲಿ ಅಂದರೆ ಒನ್ ಸ್ಟಾಪ್ ಸೊಲ್ಯೂಷನ್ ಈಸ್ ಮೆಡಿಕವರ್ ಹಾಸ್ಪಿಟಲ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ತುಂಬ ಒಳ್ಳೆ ಥಾಟ್ ಇಟ್ಕೊಂಡು ಮಾಡಿದ್ದೀರಾ. ಇನ್ಶೂರೆನ್ಸ್ ಪಾಲಿಸಿಯಿಂದ ಹಿಡಿದು ಅಡ್ವಾನ್ಸ್ ಟೆಕ್ನಾಲಜಿಯಿಂದ ಹಿಡಿದು ಸಾಕಷ್ಟು ಒಳ್ಳೊಳ್ಳೆ ಎಕ್ವಿಪ್ಡ್ ಡಾಕ್ಟರ್ಸ್ ಎಲ್ಲ ಇದ್ದಾರೆ. ಆಲ್ ದ ಬೆಸ್ಟ್ ನಿಮ್ಮ ಮೆಡಿಕವರ್ ಹಾಸ್ಪಿಟಲ್ಗೆ ಕೂಡ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಟೈಮ್ ಕೊಟ್ಟು ನಮಗೆ ಮತ್ತು ವೀಕ್ಷಕರಿಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು. ನಮಸ್ತೆ. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಪ್ರತಿಯೊಂದು ಹೆಲ್ತ್ ಸಮಸ್ಯೆಗಳಿಗೂ ಒನ್ ಸ್ಟಾಪ್ ಸೊಲ್ಯೂಷನ್, ಒಳ್ಳೆ ಹಾಸ್ಪಿಟಲ್, ದೊಡ್ಡ ವಿಶಾಲವಾದಂಥ ಹಾಸ್ಪಿಟಲ್, ಹೈಲಿ ಎಕ್ವಿಪ್ಡ್ ಹಾಸ್ಪಿಟಲ್, ಹೊಸ ಟೆಕ್ನಾಲಜಿ ಆಗಿರಬಹುದು, ಹಾಗೂ ಒಳ್ಳೆ ಏನಂತಾರೆ ಎಕ್ಸ್ಪೀರಿಯನ್ಸ್ಡ್ ಡಾಕ್ಟರ್ಸ್ ಒಟ್ಟಿಗೆ ಇರುವಂತಹ ಮೆಡಿಕವರ್ ಹಾಸ್ಪಿಟಲ್ ವೈಟ್ ಫೀಲ್ಡ್ನಲ್ಲಿ ಇದೆ. ಆದಷ್ಟು ಈ ಹಾಸ್ಪಿಟಲ್ಗೆ ವಿಸಿಟ್ ಮಾಡಿ, ಒಮ್ಮೆ ಕನ್ಸಲ್ಟ್ ಮಾಡಿ ಅಂತ ಹೇಳ್ತಾ ಇದು ಇವತ್ತಿನ ವಿಶೇಷ. ನೋಡ್ತಾ ಇರಿ ಪಬ್ಲಿಕ್ ನೆಕ್ಸ್ಟ್. ಕ್ಯಾಮ್ರಾಮನ್ ಸಂತೋಷ ಗುಜ್ಜಾನ್ ಜೊತೆ ಪದ್ಮಶ್ರೀ.